ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಸಿದ್ದು ಮಠಪತಿ, ಕರಿಯರ್ ರಿಡಿಫೈನ್ ಫೌಂಡರ್ ಆ್ಯಂಡ್ ಸಿಇಒ, ಆಲ್ಸೋ ಆಮ್ ಅ ಕರಿಯರ್ ಕೋಚ್, ಅ ಡೇಟಾ ಸೈಂಟಿಸ್ಟ್. ಆ್ಯಂಡ್ ಟುಡೇ ನಾವು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದೇನಂತ ಅಂದರೆ ಎಕ್ಸಾಮ್ಸ್ ಪಾಸ್ ಮಾಡೋದು. ಸೊ ಆ್ಯಕ್ಚುಲಿ ರೀಸೆಂಟ್ಲಿ ಏನೋ ಪಿ ಯು ಸಿ ಎಕ್ಸಾಮ್ಸ್ ರಿಸಲ್ಟ್ ಬಂತು, ಆ್ಯಂಡ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಬಂತು, ಆ್ಯಂಡ್ ಅಗೇನ್ ಯು ಪಿ ಎಸ್ ಸಿ ರಿಸಲ್ಟ್ಸ್ ಕೂಡ ಬಂತು. ಸೊ ನಾವು ನೋಡಿದ್ವಿ ಅದರಲ್ಲಿ ಟಾಪ್ ರ್ಯಾಂಕ್ ಅವರಿಗೆಲ್ಲ ನಾವು ಅಪ್ರಿಸಿಯೇಟ್ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ದೇರ್ ಎಫರ್ಟ್. ಆಕ್ಚುಲಿ ಆ ಒಂದು ಎಫರ್ಟ್ಗೆ ನಾವು ಅಪ್ರಿಸಿಯೇಟ್ ಮಾಡಲೇಬೇಕು. ಅಂಡ್ ಅವರ ಒಂದು ಎಫರ್ಟ್ಗೆ ಅವರು ಏನು ತಗೋಬೇಕು ತಗೊಂಡಿದ್ದಾರೆ. ಸೊ ಬಿಯಾಂಡ್ ದಿಸ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ರಿಯಾಲಿಟಿ. ಸೊ ರಿಯಾಲಿಟಿ ಏನಂತಂದ್ರೆ ಟಾಪ್ ರ್ಯಾಂಕ್ ಅನ್ನೋದು ಒಂದು ದೊಡ್ಡ ಟ್ರ್ಯಾಪ್. ಓಕೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾರು ಟಾಪ್ ರ್ಯಾಂಕ್ ಬಂದು ಎಫರ್ಟ್ ಹಾಕಿ ಏನೋ ಅವ್ರದ್ದು ಲೈಫ್ ಆಯ್ತು, ದಟ್ಸ್ ಗುಡ್. ಅಟ್ಲೀಸ್ಟ್ ಅದಕ್ಕೆ ಒಂದು ವ್ಯಾಲ್ಯೂ ಇದೆ ಅಂಡ್ ದೇ ಗಾಟ್ ಲೈಫ್ ವಿತ್ ದಟ್. ಓಕೆ, ಬಟ್ ಈಗ ಇನ್ನೊಂದು ರಿಯಾಲಿಟಿ ಮಾತಾಡೋಣ. ಏನಂತ ಅಂದ್ರೆ ಪಿ ಯು ಸಿ, ಎಸ್ ಎಸ್ ಎಲ್ ಸಿ ಅಕಾಡೆಮಿಕ್ ಟಾಪರ್ಸ್, ಓಕೆ, ಅಕಾಡೆಮಿಕ್ ಎಕ್ಸಾಮ್ಸ್ ಅಲ್ಲಿ ಟಾಪರ್ ಆದವರು ಎಷ್ಟು ಜನ ಲೈಫ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಅಂಡ್ ಅವರೆಲ್ಲ ಎಲ್ಲಿದ್ದಾರೆ ಈಗ? ಈ ಅಕಾಡೆಮಿಕ್ ಎಕ್ಸಾಮ್ಸ್ ಅಲ್ಲಿ ಟಾಪ್ ರ್ಯಾಂಕ್ ಬರೋದು ಅಚೀವ್ಮೆಂಟ್ ಅಲ್ವೇ ಅಲ್ಲ. ಓಕೆ, ದಟ್ಸ್ ನಾಟ್ ಅನ್ ಅಚೀವ್ಮೆಂಟ್. ಓಕೆ, ಅಪ್ರಿಸಿಯೇಟ್ ದೇರ್ ಎಫರ್ಟ್, ಅಪ್ರಿಸಿಯೇಟ್ ಮಾಡೋಣ, ಬಟ್ ದಟ್ಸ್ ನಾಟ್ ಅನ್ ಅಚೀವ್ಮೆಂಟ್. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಅದರಲ್ಲಿ ಯಾರು ಫೇಲ್ ಆಗ್ತಾರಲ್ಲ ಅವರು ಕಂಪ್ಲೀಟ್ಲಿ ಫೇಲ್ಡ್ ಅಂತ ಅಲ್ಲ. ಸೊ ಆ್ಯಕ್ಚುಲಿ ಇದು ಪ್ರಾಸೆಸ್. ಓಕೆ, ಸೊ ಈ ಪ್ರಾಸೆಸ್ಸಲ್ಲಿ ಒಬ್ಬರು ಫೇಲ್ ಆಗ್ಬೋದು, ಒಬ್ಬರು ಪಾಸ್ ಆಗ್ಬೋದು, ಕೆಲವೊಬ್ರು ಟಾಪ್ ರ್ಯಾಂಕಲ್ಲಿ ಪಾಸ್ ಆಗ್ಬೋದು, ಕೆಲವೊಬ್ರು ಏನು ಜಸ್ಟ್ ಪಾಸ್ ಆಗ್ಬೋದು. ಸೊ ಎಲ್ಲರೂ ಈಕ್ವಲ್ ಈ ಪ್ರಾಸೆಸ್ಸಲ್ಲಿ. ದಿಸ್ ಇಸ್ ಅ ಪ್ರಾಸೆಸ್. ಓಕೆ, ಸೊ ಈ ಪ್ರಾಸೆಸ್ಸಲ್ಲಿ ಎಲ್ಲರೂ ಈಕ್ವಲ್, ಅದು ನೆನಪಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಮುಂದೆ ಏನು ಮಾಡ್ತಾರೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆ್ಯಕ್ಚುಲಿ ನಾನು ಒಂದು ಲಿಂಕ್ಡ್ಇನ್ ಪೋಸ್ಟ್ ನೋಡ್ತಾ ಇದ್ದೆ. ಸೊ ಏನಂತ ಅಂದರೆ ಲೈಕ್ ಸೊ ಬಿಸ್ಮಾ ಫರೀದ್ ಅಂತ ಹೇಳಿ ಆ್ಯಕ್ಚುಲಿ ಅವರೊಂದು ಪೋಸ್ಟ್ ಮಾಡಿದ್ದಾರೆ. ನಾನು ಈ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಬೇಕಾದ್ರೆ ನೀವು ನೋಡ್ಬೋದು, ಅಥವಾ ನೀವು ಆಮೇಲೆ ಲಿಂಕ್ಡ್ಇನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಆ್ಯಕ್ಚುಲಿ ಸಿ ಗಾಟ್ ಮೋರ್ ದೆನ್ 50+ ಸರ್ಟಿಫಿಕೇಟ್ಸ್, 10+ ಮೆಡಲ್ಸ್, 10 ಟ್ರೋಫೀಸ್. ಸಿ ವಾಸ್ ಅ ಟಾಪರ್ ಇನ್ ದ ಕ್ಲಾಸ್. ಬಟ್ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ಲೈಕ್ ಅವರು ಇಂಟರ್ನ್ಶಿಪ್ಸ್ ಅಲ್ಲಿ ಹೋಗಿ ಬಹಳಷ್ಟು ಟ್ರೈ ಮಾಡಿದ್ದಾರೆ, ಯಾವ ಕಂಪ್ನೀಸ್ ಕೂಡ ಅವರಿಗೆ ಆಫರ್ ಮಾಡಿಲ್ಲ ಇಂಟರ್ನ್ಶಿಪ್. ಸಿ ವಾಸ್ ಅ ಟಾಪರ್, ಸಿ ಹ್ಯಾಡ್ ಮೆಡಲ್ಸ್, ಸಿ ಹ್ಯಾವ್ ಟ್ರೋಫಿ, ಸರ್ಟಿಫಿಕೇಟ್ಸ್, ಎವ್ರಿಥಿಂಗ್. ಇವನ್ ನಾನು ಅದೇ ಹೇಳ್ತಲ್ಲ, ಕೋರ್ಸ್ ಮಾಡಿದ ತಕ್ಷಣ ಒಂದು ಸರ್ಟಿಫಿಕೇಟ್ ಸಿಕ್ಕರೆ ಜಾಬ್ ಸಿಗುತ್ತೆ ಅನ್ನೋದು ತುಂಬಾ ಜನರ ತಪ್ಪು ಕಲ್ಪನೆ ಅಂತ. ಸೊ ಅಗೇನ್ ಐ ವಾಂಟ್ ಟು ಮೆನ್ಷನ್ ಹಿಯರ್. ಸೊ ಸಿ ಹ್ಯಾವ್ ಮೋರ್ ದೆನ್ 50+ ಸರ್ಟಿಫಿಕೇಟ್ಸ್, ಓಕೆ, 50+, ಬಟ್ ಸಿ ಡಿಂಟ್ ಮೇಕ್ ಇಟ್. ಸೊ ವೈ? ಸೊ ವೈ ಅಂತ ಅಂದರೆ ಸ್ಕಿಲ್ಸ್ ಮ್ಯಾಟರ್ಸ್ ಅ ಲಾಟ್ ಆ್ಯಕ್ಚುಲಿ. ಸೊ ಕೋರ್ಸ್ ಕಲಿಯೋದು ಒಂದು ಸರ್ಟಿಫಿಕೇಟ್ ತೊಗೊಳಕ್ಕಲ್ಲ, ಕೋರ್ಸ್ ಕಲಿಯೋದು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ. ಸೊ ಅವಳು ಮೆನ್ಷನ್ ಮಾಡಿರೋದು ಏನಂತ ಅಂದರೆ ಸಿ ಗಾಟ್ 50+ ಸರ್ಟಿಫಿಕೇಟ್ಸ್ ಆ್ಯಂಡ್ ಬ್ಲಾ 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 ವಾಟ್ ಎವರ್ ಇಟ್ ಈಸ್, ಬಟ್ ಸ್ಟಿಲ್ ಸಿ ಡಿಂಟ್ ಮೇಕ್ ಫಾರ್ ಅನ್ ಇಂಟರ್ನ್ಶಿಪ್. ಸೊ ಕಂಪನೀಸ್ ಡೋಂಟ್ ವಾಂಟ್ ಟು ಹೈರ್ ಟಾಪರ್ಸ್ ವಿತ್ ನೋ ಸ್ಕಿಲ್ಸ್. ಸ್ಕಿಲ್ಸ್ ಮ್ಯಾಟರ್ಸ್ ಅ ಲಾಟ್. ಓಕೆ, ಸೊ ಈಗ ಈ ಟಾಪರು ಎಸ್ ಎಸ್ ಎಲ್ ಸಿ ಟಾಪರ್ ಆಗಿರ್ಬೋದು, ಅಥವಾ ಪಿ ಯು ಸಿ ಟಾಪರ್ ಆಗಿರ್ಬೋದು. ಸೊ ಆಮೇಲೆ ಅವರು ಒಂದು ಗ್ರ್ಯಾಜುಯೇಷನ್ ಆದಮೇಲೆ ಅವ್ರ ಹತ್ರ ಏನು ಸ್ಕಿಲ್ಸ್ ಇದೆ, ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ, ಅದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ನೀವು ಫೇಲ್ ಆಗಿದ್ರೆ ದಿಸ್ ಇಸ್ ನಾಟ್ ಎಂಡ್. ಪಾಸ್ ಆಗೋಕ್ಕೆ ಏನು ಮಾಡಬೇಕು ಪ್ರಯತ್ನ ಮಾಡಿ. ಓಕೆ, ಸೊ ನೀವು ಟಾಪರ್ ಆಗಬೇಕಂತ ಇಲ್ಲ. ಓಕೆ, ನೀವು ಫಸ್ಟ್ ರ್ಯಾಂಕಲ್ಲೇ ಬರಬೇಕಂತ ಇಲ್ಲ. ಯು ಜಸ್ಟ್ ನೀಡ್ ಟು ಪಾಸ್. ಈ ಒಂದು ಜನ್ರೇಷನಲ್ಲಿ ಯಾವ ಕಂಪ್ನೀಸ್ ಕೂಡ ನಿಮ್ಮ ಮಾರ್ಕ್ಸ್ ಕೇಳ್ತಲ್ಲ. ದೇ ಆರ್ ಓನ್ಲಿ ಆಸ್ಕಿಂಗ್ ಯುವರ್ ಸ್ಕಿಲ್ಸ್. ದೇ ಆರ್ ಆಸ್ಕಿಂಗ್ ಫಾರ್ ಪೀಪಲ್ ಹೂ ಹ್ಯಾವ್ ಸ್ಕಿಲ್ಸ್ ವಿತ್ ಡೀಸೆಂಟ್ ಮಾರ್ಕ್ಸ್. ಓಕೆ, ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಈ ಅಕಾಡೆಮಿಕ್ಸಲ್ಲಿ ನೀವು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಾ, ಅಥವಾ ನೀವು ಟಾಪ್ ರ್ಯಾಂಕಲ್ಲಿ ಬಂದಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಐ ಅಪ್ರಿಸಿಯೇಟ್, ಇಟ್ಸ್ ಯುವರ್ ಎಫರ್ಟ್. ಸೊ ಯು ಡಿಸರ್ವ್ ಇಟ್. ಬಟ್ ನೆನ್ಪಿಡಿ, ದಿಸ್ ಈಸ್ ನಾಟ್ ಅಚೀವ್ಮೆಂಟ್. ಓಕೆ, this is not an achievement. So whatever we celebrate, we have to celebrate for their efforts and they got it. Okay, so it's not an achievement ನೆನಪಿರಲಿ. ಆ್ಯಂಡ್ ಪೇರೆಂಟ್ಸ್ ಕೂಡ ನೀವು ನಿಮ್ಮ ಮಕ್ಕಳಿಗೆ ತುಂಬ ಫೋರ್ಸ್ ಮಾಡಬೇಡಿ ಫಸ್ಟ್ ರ್ಯಾಂಕ್ ಬರಬೇಕಂತ. ಎಕ್ಸಾಮ್ ಅನ್ನೋದು ಪ್ರಾಸೆಸ್, ಅದರಲ್ಲಿ ಪಾಸ್ ಆಗ್ಬೋದು, ಫಸ್ಟ್ ರ್ಯಾಂಕ್ ಬರ್ಬೋದು, ಫೇಲ್ ಆಗ್ಬೋದು. ಸೊ ಎಲ್ಲದಕ್ಕೂ ಅಷ್ಟೇ ವ್ಯಾಲ್ಯೂ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಮೆನ್ಷನ್ ಮಾಡ್ತೀನಿ. ಫೇಲ್ ಆಗದವ್ರಿಗೆ ನಾನು ಸಪೋರ್ಟ್ ಮಾಡಲ್ಲ, ಕ್ಲಿಯರ್ ಆಗಿ ಹೇಳ್ತೀನಿ, ಸಪೋರ್ಟ್ ಮಾಡಲ್ಲ. ಅದನ್ನು ನಾನು ಎಂಟರ್ಟೈನ್ ಮಾಡಲ್ಲ. ಯಾಕಂದ್ರೆ ಒಂದು ಡೀಸೆಂಟ್ ಮಾರ್ಕ್ಸ್ ಜೊತೆ ಒಂದು ಎಕ್ಸಾಮ್ ಪಾಸ್ ಮಾಡಿಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಬೇಜವಾಬ್ದಾರಿ ತೋರಿಸುತ್ತೆ. ಸೊ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ವೇ ಇಲ್ಲ. ಸೊ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದೆ, ಒಬ್ಬ ಪೇರೆಂಟ್ ಅವರ ಒಂದು ಮಗ ಏನು ಎಲ್ಲ 6 ಸಬ್ಜೆಕ್ಟ್ಸ್ SSLC ನಲ್ಲಿ ಫೇಲ್ ಆಗಿದ್ದಕ್ಕೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬ್ಯಾಡ್ ಮೆಸೇಜ್ ಟು ದ ಸೊಸೈಟಿ. ದೇರ್ ಇಸ್ ನಥಿಂಗ್ ಟು ಸೆಲೆಬ್ರೇಟ್ ವಿತ್ ದಟ್. ಸ್ವಲ್ಪ ಉಗಿಬೇಕು, ಅಷ್ಟು ಬೇಜವಾಬ್ದಾರಿ ಇರಬಾರ್ದು.
ಆ್ಯಂಡ್ ಅದ್ರ ಕೆಳಗಡೆ ಕಮೆಂಟ್ಸು ಕೂಡ ನೋಡಿದೆ. ನಮ್ಮ ಜನರ ಥಾಟ್ ಹೇಗಿದೆ ಅಂತ ಅಂದರೆ, ಲೈಕ್ ಇವನು ಫೇಲ್ ಆದವನು ಮುಂದೆ ಕಂಪನಿ ಕಟ್ತಾನೆ, ಪಾಸ್ ಆದವರಿಗೆ ಫಸ್ಟ್ ರ್ಯಾಂಕ್ ಅವರಿಗೆ ಜಾಬ್ ಕೊಡ್ತಾನೆ, ಸೊ ಫ್ಯೂಚರ್ ಯಾರಿಗೆ ಗೊತ್ತಿಲ್ಲ. ಸೊ ಈ ಥರ ಮೈಂಡ್ಸೆಟ್ ಜನರಲ್ ಇರೋದೇ ನಮ್ಮ ಒಂದು ಗ್ರೋತ್ಗೆ ಎಫೆಕ್ಟ್ ಆಗ್ತಿರೋದು. ಯಾಕಂದರೆ ನಮ್ಮದೇ ಥಾಟ್ ಪ್ರೊಸೆಸ್ ಡೆವಲಪ್ ಆಗ್ತಾ ಇಲ್ಲ. ಆ್ಯಂಡ್ ನಾರ್ತ್ ಕರ್ನಾಟಕ ಹುಡುಗರು ಇವನ್ PUC ಆಗಲಿ SSLC ಆಗಲಿ, ಸೊ ಒಂದು ಕಂಪ್ಲೀಟ್ ಲಿಸ್ಟಲ್ಲಿ ಪೂರ ಕೆಳಗಡೆ ಇದ್ದಾರೆ, ಬಾಟಮಲ್ಲಿ ಇದ್ದಾರೆ. ಆ್ಯಂಡ್ ಅದರಲ್ಲೂ ಕಲಬುರಗಿ ನಮ್ಮೂರು ಆ್ಯಕ್ಚುಲಿ ಪೂರ ಕೆಳಗಡೆ ಇದೆ. ಸೊ ನೀವು ರಾಜಕೀಯ ನಾಯಕರಿಗೆ ಅಥವಾ ಪೊಲಿಟಿಷಿಯನ್ಸ್ಗೆ ಬ್ಲೇಮ್ ಮಾಡೋದು ವೆರಿ ರಾಂಗ್. ಅವ್ರು ಬಂದಲ್ಲಿ ಎಕ್ಸಾಮ್ ಬರೀಬೇಕಂತ ಇಲ್ಲ. ಓಕೆ, ಪಾಸ್ ಆಗಬೇಕು, ಸ್ಟಡಿ ಮಾಡಬೇಕು, ಅದು ಅವರ ಜವಾಬ್ದಾರಿ ಆ್ಯಕ್ಚುಲಿ. ಬಟ್ ಏನಾಗ್ತಿದೆ ಅಂದರೆ ಜನರು ತುಂಬ ಬ್ಯಾಕ್ವರ್ಡ್ ಹೋಗ್ತಿದ್ದಾರೆ. ಸ್ಪೆಷಲಿ ಈ ಕಲ್ಯಾಣ ಕರ್ನಾಟಕ ಸಿಟೀಸ್ ಎಲ್ಲ ಪೂರ್ತಿ ಬಾಟಮ್ ಅಲ್ಲಿ ಇದೆ ರಿಸಲ್ಟ್ಸ್ ಅಲ್ಲಿ. ಓಕೆ, ಆ್ಯಂಡ್ ಇದು ಕಂಪ್ಲೀಟ್ಲಿ ತೋರಿಸೋದು ಅಲ್ಲಿ ಜನಕ್ಕೆ ಜವಾಬ್ದಾರಿ ಅನ್ನೋದಿಲ್ಲ ಆ್ಯಕ್ಚುಲಿ. ನಾನು ಅಲ್ಲಿಯವನೇ, ಬಟ್ ನಾನು ಹೇಳ್ತೀನಿ ಕ್ಲಿಯರ್ ಆಗಿ, ಅವರಿಗೆ ಜವಾಬ್ದಾರಿ ಅನ್ನೋದಿಲ್ಲ. ಅವರೆಲ್ಲ ಈ ಒಂದು ರೀಲ್ಸು, ಸೋಷಿಯಲ್ ಮೀಡಿಯಾ, ಈ ಮುತ್ಯ ಇಂಥ ಒಂದು ನೆಗೆಟಿವ್ ಥಾಟ್ಸ್ಗೆ ಅಟ್ರಾಕ್ಟ್ ಆಗಿದ್ದಾರೆ. ಅಲ್ಲಿ ಒಂದು ಪೇರೆಂಟ್ಸ್ ಪಾಪ ಅವ್ರಿಗೆ ಅಷ್ಟೊಂದು ಎಜುಕೇಶನ್ ಇಲ್ಲ, ಅವರು ಸಪೋರ್ಟ್ ಮಾಡ್ತಾರೆ, ಕಲಿತಿದ್ದಾನೆ ಹುಡುಗ ಅಥವಾ ಏನೋ ಅಂತ. ಬಟ್ ಅಲ್ಲಿ ಹುಡುಗರಿಗೆ ಯಾರು ಗೈಡ್ ಮಾಡೋರಿಲ್ಲ. ಆ್ಯಂಡ್ ಗೈಡ್ ಮಾಡಿದ್ದು ಕೂಡ ತೆಗೆದುಕೊಳ್ಳುವಷ್ಟು ಥಾಟ್ ಪ್ರೊಸೆಸ್ ಇನ್ನೂ ಅಲ್ಲಿ ಡೆವಲಪ್ ಆಗಿಲ್ಲ ಆ್ಯಕ್ಚುಲಿ. ಸೊ ಅವರು ಫೇಲ್ ಆಗಿದ್ದಕ್ಕೆ ನೀವು ಸಿಸ್ಟಮ್ ಬ್ಲೇಮ್ ಮಾಡೋದು ಅಥವಾ ಪೊಲಿಟಿಷಿಯನ್ಸ್ಗೆ ಬ್ಲೇಮ್ ಮಾಡೋದು, ಇದೆಲ್ಲ ಒಂದು ಎಕ್ಸ್ಕ್ಯೂಸ್ ಅಷ್ಟೇ, ನಾವು ಕೊಡ್ತಾ ಇರೋ ಎಕ್ಸ್ಕ್ಯೂಸ್. ಸೊ ಪಾಸ್ ಆಗೋದು ಆ ಹುಡುಗನ ಜವಾಬ್ದಾರಿ. ಆ್ಯಂಡ್ ಪೇರೆಂಟ್ಸ್ ಕೂಡ ಅವ್ರ ಮಕ್ಕಳಿಗೆ ಯಾವ ರೀತಿ ಒಂದು ಕಂಟ್ರೋಲ್ ಅನ್ನೋದಂತ ಅಲ್ಲ, ಒಂದು ಜವಾಬ್ದಾರಿ ಕಲಿಸ್ಬೇಕು. ಫೈನಲ್ ಆಗಿ ಹೇಳೋದೇನಂತ ಅಂದರೆ, ನೀವು ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅಕಾಡೆಮಿಕ್ಸಲ್ಲಿ, ಚೆನ್ನಾಗಿ ಮಾಡಿ, ಪಾಸ್ ಆಗಿ, ಫೇಲ್ ಆಗಬೇಡಿ. ನೀವು ಪಾಸ್ ಆಗಿ ಟಾಪ್ ರ್ಯಾಂಕೇ ಬರಬೇಕಂತೆಲ್ಲ. ಸೊ ಟಾಪ್ ರ್ಯಾಂಕ್ ಬಂದಿದ್ದು ಕೂಡ ಒಳ್ಳೆಯದು. ಬಟ್ ಏನಂದರೆ ಫ್ಯೂಚರಲ್ಲಿ ಅದನ್ನು ಹೇಗೆ ನೀವು ಕನ್ವರ್ಟ್ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಅದರ ಕಡೆ ಫೋಕಸ್ ಮಾಡಿ. ಈ ಒಂದು ಇಮಿಡಿಯೇಟ್ ಇದರಲ್ಲಿ ಏನೋ ನಾನು ಟಾಪ್ ರ್ಯಾಂಕಲ್ಲಿ ಬಂದೆ ಅನ್ನೋ ಒಂದು ಇದರಲ್ಲೇ ತುಂಬ ಜನ ಅದೇ ಒಂದು ಥಾಟಲ್ಲಿ ಇದ್ದು ಮುಂದೆ ತುಂಬ ಸಫರ್ ಆಗಿದ್ದು ಕೂಡ ನೋಡಿದ್ದೀವಿ. ಸೊ ಡನ್, ಎಕ್ಸಾಮ್ ಮುಗೀತು, ಪಾಸ್ ಆದೆ ಅಷ್ಟೇ. ಟಾಪ್ ರ್ಯಾಂಕು ಜಸ್ಟ್ ಪಾಸು, ಅದು ಮ್ಯಾಟರ್ ಆಗಲೇಬಾರ್ದು ನಿಮಗೆ. ನೆಕ್ಸ್ಟ್ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡಿ ನಿಮ್ಮ ಒಂದು ಲೈಫ್ಗೆ, ಕರಿಯರ್ಗೆ, ಫ್ಯೂಚರ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಸೊ ಅದನ್ನು ನೋಡಬೇಕು. ಸ್ಟೂಡೆಂಟ್ಸ್ ಆಗಲಿ ಅಥವಾ ಪೇರೆಂಟ್ಸ್ ಆಗಲಿ ಈ ವೇನಲ್ಲಿ ಥಿಂಕ್ ಮಾಡಬೇಕು. ಆಫ್ಟರ್ ದ್ಯಾಟ್ ಎಲ್ಲ ಗ್ರ್ಯಾಜುಯೇಷನ್ ಎಲ್ಲ ಆಯಿತು, ಸೊ ಅಲ್ಲಿ ಕೂಡ ಫಸ್ಟ್ ರ್ಯಾಂಕ್ ಬಂದ್ರಿ, ಅದೆಲ್ಲ ಓಕೆ. ಬಟ್ ವೆನ್ ಇಟ್ ಕಮ್ಸ್ ಟು ಕರಿಯರ್, ಸ್ಕಿಲ್ ಮ್ಯಾಟರ್ಸ್ ಅಲಾಟ್. ಓಕೆ, ಸೊ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಬೇಕು. ಅದ್ರ ಬಗ್ಗೆ ನಾನು ಒಂದಿಷ್ಟು ವಿಡಿಯೋಸ್ ಮಾಡಿದ್ದೀನಿ, ಮತ್ತೆ ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಥಿಂಗ್ ಅಗೇನ್. So you can go through my old videos on YouTube. Yeah, this is what I thought to share with you, and I'm going to make one more video on this competitive exam. Okay, so ತುಂಬ ಜನ ಸಫರ್ ಆಗ್ತಿದ್ದಾರೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ. ಸೊ ಒಂದು ರಿಯಾಲಿಟಿ ನಾನು ಹೇಳಲೇಬೇಕು, ಹೇಳಿಲ್ಲ ಅಂದರೆ ಬೀಯಿಂಗ್ ಎ ಕರಿಯರ್ ಕೋಚ್ ತಪ್ಪಾಗುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಕಂಪ್ಲೀಟ್ ಆಗಿ ಫೋಕಸ್ಡ್ ಆನ್ ದ್ಯಾಟ್. ಸೊ ಯಾವ ರೀತಿ ಈ ಒಂದು ಟ್ರ್ಯಾಪಲ್ಲಿ ಬೀಳ್ತಿದ್ದಾರೆ, ಹೇಗೆ ಅವರ ಒಂದು ಏನೋ ಒಂದು ಯಂಗ್ ಏಜನ್ನು ಹಾಳು ಮಾಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ. ಸೊ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಸೊ ಇವಿಷ್ಟು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಈ ವಿಚಾರಗಳ ಬಗ್ಗೆ ನಿಮ್ಗೆ ಏನಾದರೂ ಥಾಟ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು, ಬಾಯ್.